SSC GD ಕಾನ್ಸ್ಟೇಬಲ್ GK ಕ್ವಶನ್ಸ್ 2025ರಲ್ಲಿ ನಡೆಯತಕ್ಕಂಥ ಪರೀಕ್ಷೆಗಾಗಿ ಪೂರ್ವಭಾವಿ ತಯಾರು ಮಾಡಿ. ಪ್ರತಿನಿತ್ಯ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಟ್ ಮಾಡಿ 10 ಸೆಕೆಂಡಿನಲ್ಲಿ ನೀವು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ. ಎಷ್ಟು ಆನ್ಸರ್ ಸರಿಯಾಗಿ ಮಾಡಿದಿರಿ ಅಂತ ಕೊನೆಯದಾಗಿ ನೀವು ಕಮೆಂಟ್ ಮಾಡಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿನ್ನೆಯ ಸಂಚಿಕೆ ಉತ್ತರವನ್ನು ನೋಡಿಕೊಳ್ಳಿ. ನವೆಂಬರ್ 2022 ರ ಹೊತ್ತಿಗೆ ಭಾರತದಲ್ಲಿ ರಾಜಕೀಯ ಪಕ್ಷವಾದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು? ಆಪ್ಷನ್ ಎ ಸುಪ್ರಿಯಾ ಸೂಲೆ, ಆಪ್ಷನ್ ಬಿ ನವಾಬ್ ಮಲಿಕ್, ಆಪ್ಷನ್ ಸಿ ಏಕನಾಥ್ ಸಿಂಧೆ, ಆಪ್ಷನ್ ಡಿ ಶರದ್ ಪವಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಶರದ್ ಪವಾರ್. ತಯಾರಿಸಿದ ಸರಕುಗಳ ರಫ್ತವು ವ್ಯಾಪಾರ ಮತ್ತು ವಾಣಿಜ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಕಡಿಮೆಗೊಳಿಸುತ್ತದೆ, ಆಪ್ಷನ್ ಬಿ ವಿಸ್ತರಿಸುತ್ತದೆ, ಆಪ್ಷನ್ ಸಿ ಒಪ್ಪಂದಗಳು, ಆಪ್ಷನ್ ಡಿ ದುರ್ಬಲಗೊಳಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಸ್ತರಿಸುತ್ತದೆ. ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರವು ಡ್ಯಾಶ್ ಆಗಿದೆ. ಆಪ್ಷನ್ ಎ Na2CO3 1OH twice O, ಆಪ್ಷನ್ ಬಿ CaOH twice, ಆಪ್ಷನ್ ಸಿ Na2SO4, ಆಪ್ಷನ್ ಡಿ NaHCO3. ಸರಿಯಾದ ಉತ್ತರ ಆಪ್ಷನ್ ಎ Na2CO3 1OH twice O. ಮಧ್ಯಪ್ರದೇಶದ ಮಾಲ್ವಾ ಪ್ರದೇಶದ ಗ್ರಾಮಾಂತರ ಗ್ರಾಮಗಳ ಮಹಿಳೆಯರು ಈ ಕೆಳಗಿನ ಯಾವ ನೃತ್ಯವನ್ನು ಪ್ರದರ್ಶಿಸುತ್ತಾರೆ? ಆಪ್ಷನ್ ಎ ಪದ್ಯಾನಿ, ಆಪ್ಷನ್ ಬಿ ಮಟ್ಕಿ ನೃತ್ಯ, ಆಪ್ಷನ್ ಸಿ ತಿರಯಾಟಂ, ಆಪ್ಷನ್ ಡಿ ದಾಂಡಿಯಾ ರಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಟ್ಕಿ ನೃತ್ಯ. ಆಟಗಾರರು ಮತ್ತು ಅವರು ಹುಟ್ಟಿದ ರಾಜ್ಯ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆಯಾಗಿದೆ? ಆಪ್ಷನ್ ಎ ಅಂಜುಮ್ ಚೋಪ್ರಾ ನವದೆಹಲಿ, ಆಪ್ಷನ್ ಬಿ ಸೈನಾ ನೆಹ್ವಾಲ್ ಹರಿಯಾಣ, ಆಪ್ಷನ್ ಸಿ ಸಾನಿಯಾ ಮಿರ್ಜಾ ಮಹಾರಾಷ್ಟ್ರ, ಆಪ್ಷನ್ ಡಿ ಮಿತಾಲಿ ರಾಜ್ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಡಿ ಮಿತಾಲಿ ರಾಜ್ ತಮಿಳುನಾಡು. ಮಿತಾಲಿ ರಾಜ್ ಅವರು ರಾಜಸ್ಥಾನಕ್ಕೆ ಸಂಬಂಧಿಸಿದ್ದಾರೆ. ನವೆಂಬರ್ 2022 ರಲ್ಲಿ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಆಪ್ಷನ್ ಎ NK ಸಿಂಗ್, ಆಪ್ಷನ್ ಬಿ ಎಸ್ ಶಿವಕುಮಾರ್, ಆಪ್ಷನ್ ಸಿ ನ್ಯಾಯಮೂರ್ತಿ ರವಿ ಆರ್ ತ್ರಿಪಾಠಿ, ಆಪ್ಷನ್ ಡಿ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ. ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ. ಭಾರತದ ಸಂಸತ್ತಿನ ಜಂಟಿ ಅಧಿವೇಶನದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಆಪ್ಷನ್ ಎ ಇಲ್ಲಿಯವರೆಗೆ 2 ಸದನಗಳು ಜಂಟಿ ಅಧಿವೇಶನಗಳು 3 ಸಂದರ್ಭಗಳಲ್ಲಿ ನಡೆದಿವೆ. ಆಪ್ಷನ್ ಬಿ ಜಂಟಿ ಅಧಿವೇಶನಕ್ಕಾಗಿ ರಾಷ್ಟ್ರಪತಿಗಳು ಉಭಯ ಸದನಗಳನ್ನು ಕರೆಯಬಹುದು. ಆಪ್ಷನ್ ಸಿ ರಾಜ್ಯಸಭೆಯ ಅಧ್ಯಕ್ಷರು
ಉಪರಾಷ್ಟ್ರಪತಿಗಳು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುತ್ತಾರೆ? ಆಪ್ಷನ್ ಡಿ, ಸಂಸತ್ತಿನ ಉಭಯ ಸದನಗಳ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಅಧಿವೇಶನವನ್ನು ನಡೆಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿರುತ್ತಾರೆ. ಅಭಿವೃದ್ಧಿಯ ಸ್ಥಿತಿಯ ಆಧಾರದ ಮೇಲೆ ಸಂಪನ್ಮೂಲಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ? ಆಪ್ಷನ್ ಎ, ಜೈವಿಕ ಮತ್ತು ಅಜೈವಿಕ. ಆಪ್ಷನ್ ಬಿ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ. ಆಪ್ಷನ್ ಸಿ, ವೈಯಕ್ತಿಕ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ. ಆಪ್ಷನ್ ಡಿ, ಸಂಭವನೀಯ, ಅಭಿವೃದ್ಧಿ ಹೊಂದಿದ, ಸಂಗ್ರಹ ಮತ್ತು ಮೀಸಲು. ಸರಿಯಾದ ಉತ್ತರ ಆಪ್ಷನ್ ಡಿ, ಸಂಭವನೀಯ, ಅಭಿವೃದ್ಧಿ ಹೊಂದಿದ, ಸಂಗ್ರಹ ಮತ್ತು ಮೀಸಲು. ಭಾರತೀಯ ಸಂವಿಧಾನದ 101ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಡ್ಯಾಶ್ ವ್ಯವಸ್ಥೆಯನ್ನು ಪರಿಚಯಿಸಿತ್ತು? ಆಪ್ಷನ್ ಎ, ಒಂದು ರಾಷ್ಟ್ರ ಒಂದು ತೆರಿಗೆ. ಆಪ್ಷನ್ ಬಿ, ಒಂದು ರಾಷ್ಟ್ರ ಒಂದು ಆದಾಯ. ಆಪ್ಷನ್ ಸಿ, ಒಬ್ಬ ವ್ಯಕ್ತಿ ಒಂದು ತೆರಿಗೆ. ಆಪ್ಷನ್ ಡಿ, ಒಬ್ಬ ವ್ಯಕ್ತಿ ಒಂದು ದರ. ಸರಿಯಾದ ಉತ್ತರ ಆಪ್ಷನ್ ಎ, ಒಂದು ರಾಷ್ಟ್ರ ಒಂದು ತೆರಿಗೆ. ಸುನಂದಾ ನಾಯರ್ ಅವರು ತಮ್ಮ PhDಯನ್ನು ಮುಂಬೈ ವಿಶ್ವವಿದ್ಯಾನಿಲಯದಿಂದ ತಮ್ಮ ಇಂಟ್ರಿನಿಕ್ಸ್ ಲಿರಿಕಲ್ ಫೆಮಿನಿಸಂ ಪ್ರಬಂಧಕ್ಕಾಗಿ ಯಾವ ನೃತ್ಯ ಪ್ರಕಾರದಲ್ಲಿ ಪೂರ್ಣಗೊಳಿಸಿದ್ದಾರೆ? ಆಪ್ಷನ್ ಎ, ಮೋಹಿನಿ ಅಟ್ಟಂ. ಆಪ್ಷನ್ ಬಿ, ಕುಚಿಪುಡಿ. ಆಪ್ಷನ್ ಸಿ, ಭರತನಾಟ್ಯಂ. ಆಪ್ಷನ್ ಡಿ, ಕಥಕಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಮೋಹಿನಿ ಅಟ್ಟಂ. ಅಭ್ಯರ್ಥಿಗಳೇ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾಡಿದ್ದೀರಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮಗೆ ಒಂದು ಮನೆಗೆಲಸ. ಗೌತಮ ಬುದ್ಧನ ಭಕ್ತರಿಂದ ಆಚರಿಸಲಾಗುವ ಬುದ್ಧ ಪೂರ್ಣಿಮಾವನ್ನು ಹಿಂದೂ ತಿಂಗಳ ಡ್ಯಾಶ್ನಲ್ಲಿ ಆಚರಿಸಲಾಗುವುದು? ಆಪ್ಷನ್ ಎ, ಚೈತ್ರ. ಆಪ್ಷನ್ ಬಿ, ವೈಶಾಖ. ಆಪ್ಷನ್ ಸಿ, ಪಾಲ್ಗುಣ. ಆಪ್ಷನ್ ಡಿ, ಮಾಘ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನಾಳಿನ ಸಂಚಿಕೆಯಲ್ಲಿ ಉತ್ತರವನ್ನು ನೋಡಿಕೊಳ್ಳಿ. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ.
ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.